ಕೊಡಂತ ಸಂದರ್ಭ ಬಂದಾಗ ಭಗವಂತ ಕೊಟ್ಟೇ ಕೊಡ್ತಾನೆ, ಚಿಂತೆ ಮಾಡೋಂಥದ್ದಿಲ್ಲ. ಋಷಭಾವತಿ ನೀರು ನಿಲ್ಬೇಕು. ಇವತ್ತು ಯಾರ್ಯಾರು ಇಲ್ಲೇನೋ ಹೇಳ್ತಾರಲ್ಲ, ಅದಕ್ಕಿಂತ ಜೋರಾಗಿ ಇಲ್ಲಿ ಕಾರ್ಯಕ್ರಮ ನಡಿಬೇಕು. ಅವೆರಡೂ ಕೂಡ ಭಗವಂತ ಆಶೀರ್ವಾದ ನಡೀತದೆ. ಮುಂದೆ ಜೋರಾಗಿ ನಡೆದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಕಾರ್ಯಕ್ರಮ ನಾಳೆ ಅನ್ನುವಾಗ ಏನಾದ್ರೂ ಒಂದ್ ಕಿರಿಕ್ ತಗೊಂಡ್ಬರ್ತಾರೆ. ಹೋದ ವರ್ಷ ಕೂಡ ಇದೇ ರೀತಿ ತಗೊಂಡ್ಬಂದ್ರು ನಿಮ್ಮ ಮೇಲೆ. ಅವ್ರಿಗೆ ಅಂದ್ರೆ ಇಷ್ಟೊಂದು ಟಾರ್ಗೆಟ್ ಇಡೀ ತಾಲೂಕಲ್ಲಿ ಜಗದೀಶ್ ಅವ್ರ ಮನೆ ಮಾತಾಗೈತೆ. ನಾನು ಮಾಡ್ತಕ್ಕಂಥ ಒಳ್ಳೆ ಕೆಲ್ಸಗಳು ನೋಡಿಲಿ. ಇವ್ರು ಯಾರಿಗೂ ಏನ್ ನಾವೇನು ರಾಜಕೀಯ ಕಾರ್ಯಕ್ರಮ ಅಲ್ಲ, ಯಾರಿಗೂ ಆಹ್ವಾನ ಕೊಟ್ಟಿಲ್ಲ. ಪ್ರೀತಿಯಿಂದ ಕರೆದಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಏನಂತ ಬನ್ನಿ ಕಾರ್ಯಕ್ರಮದ ಯಶಸ್ವಿ ಮಾಡಿ ಅಂತೇಳಿ. ಇಷ್ಟೊಂದು ಸುಮಾರು 10-15 ಜನ ಬಂದವರಲ್ಲ, ಅವ್ರ ಮನಸ್ಸಲ್ಲೆಲ್ಲ ಯಾರ ಹೆಸರು ಇರ್ತದೆ? ನಮ್ಮ ಟ್ರಸ್ಟ್ನವ್ರ ಹೆಸರು, ಜಗದೀಶ್ ಅವ್ರ ಹೆಸರು ಇರ್ತದಲ್ವಾ. ಇವ್ರು ಹೊಟ್ಟೆ ಊರಿ ಚೌಧರಿ ಅಂತಾರಲ್ಲ ಜನ, ಯಾಕೆ ಅಂತೇಳಿ. ನೀನು ದೈವತ ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕತೆ ಇರ್ತಕ್ಕಂಥದ್ದನ್ನ ದೈವ ಭಕ್ತಲ್ಲಿ ನೀವು ಮಾಡಿ, ನೀವು ಮಾಡಿಸಿ. ಇಂಪೆಲ್ಲ ಯಾರ ಮಾಡಿಸಿ, ನಿಮ್ಮ ಹೆಸರು ಹೇಳ್ತಾರೆ ಪಾಪ. ನಾನು ಏನು ಯಾರ ಹೆಸರು ಹೇಳಕ್ ಹೋಗಲ್ಲ. ಅವು ಯಾರ್ಯಾರು ಮಾಡೋರು ಅವ್ರಿಗೆ ಅರ್ಥ ಆಯ್ತದೆ. ಇದು ನಾನು ಹೋದ ವರ್ಷನೂ ಹಂಗೆ ಮಾಡಿದ್ರು. ಕೆಲವೇನೋ ಅಲ್ಲಿ ಇಲ್ಲೇನೋ ಕೆಲವು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡ್ಬಿಟ್ಟು ನನ್ನೇನೋ ತರಲೆ ಮಾಡಕ್ಕೆ ಅಂತ ನೋಡಿದ್ರು. ಈ ಸತಿ ಇನ್ನೊಂದು ಟೀಮ್ ಸೇರ್ಕೊಂಡ್ಬಿಟ್ಟದೆ ಅವ್ರ ಜೊತೆಗೆ. ಇಂಥವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಾನು ಬಂದಿರತಕ್ಕಂಥ ಜನಗಳಿಗೆ ಅನ್ನ ಹಾಕ್ಬೇಕು, ಅವ್ರಿಗೆಲ್ಲರೂ ಕೂಡ ಕೈ ಮುಗಿಬೇಕು, ಸುರಕ್ಷಿತವಾಗಿ ಅವ್ರ ಮನೆ ಕಳ್ಸಂತ ಕೆಲಸ ಆಗಬೇಕು. ಹೆಂಡತಿ ಮಕ್ಕಳು ಎಲ್ಲ ಸೇರಿ ಇಲ್ಲಿಗೆ ಬಂದವ್ರೆ, ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗಬೇಕು. ಒಳ್ಳೇದಾಯ್ತದೆ. ಆ ಭಗವಂತ ಕೂಡ ಇಲ್ಲಿ ಬಂದು ಯಾರ್ಯಾರು ದರ್ಶನ ಮಾಡವ್ರೆ ಅವ್ರೆಲ್ಲರೂ ಒಳ್ಳೇದಾಗ ಸಂಶಯ ನೋಡ್ರಿ. ಯಾವ ರೀತಿ ಸ್ವರ್ಗ ಇದು. ನನಗೂ ಕೂಡ ಸಂತೋಷ. ಅವತ್ತು ನಾನು ಹಾಕ್ಲಾ ಬಿಡ್ಲು ಅಂತ ಹೋದಾಗ ಎಷ್ಟು ಸಮಸ್ಯೆ ಆಯ್ತು ಅಂತ ಹೇಳ್ಬಾರ್ದು. ಅದನ್ನ ಇವತ್ತು ಒಂದು ಹಂತಕ್ಕೆ ಬಂದು ನಿಂತದೆ. ಅದ್ ನೋಡಿ ಸಂತೋಷ ಪಡ್ಬೇಕಲ್ವಾ. ಜಾತ್ರಾ ಮಹೋತ್ಸವ ಆದ್ಮೇಲೆ ನಿಮ್ಮ ಅಭಿಮಾನಿಗಳು ತಟ್ಟೆ ಎಲ್ಲ ಎತ್ತಾಕಿರ್ತಾರೆ. ಯಾಕಂದ್ರೆ ಫುಲ್ಲು ಗಲೀಜಾಗಿರುತ್ತೆ ಬೆಟ್ಟ. ಅದ್ ಮಾಡ್ಲೇಬೇಕಲ್ವಾ. ಅದನ್ನ ಯಾರು ಪ್ರಚಾರ ಮಾಡಲ್ಲ. ಅದ್ ಯಾರು ಮಾಡಲ್ಲ. ಈಗ ಅವ್ರ ಕಾಂಟ್ರವರ್ಸಿ ಮಾಡಕ್ಕಿಂತಾನೆ ಹುಟ್ಟವ್ರೆ ಮಾಡ್ಲಿ. ಒಳ್ಳೇದ್ ಮಾಡೋದು ಬಿಡೋದು ಭಗವಂತ ಸೇರಿದ್ದು. ಅಂತವ್ರು ಯಾರೋ ಒಬ್ರು ಇರ್ತಾರೆ ಪಾಪ. ಇಲ್ಲೆಲ್ಲ ಬೆಳಗ್ಗೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಕಾಪಾಡ್ತಕ್ಕಂಥ ನಮ್ಮ ಧರ್ಮ ಅಲ್ವಾ. ನಾನು ಕೂಡ ಬರ್ತೀನಿ ಪ್ರತಿ ವರ್ಷ, ನೀವು ನೋಡಿದ್ದೀರಾ. ನಾನು ಬರ್ತೀನಿ, ಎಲೆ ತಿಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ಹೋಗ್ತೀವಿ. ಯಾರು ಬರ್ತಾರೋ ಬಿಡ್ತಾರೋ, ನಮ್ಮ ಸ್ನೇಹಿತರುಗಳು ಬರ್ತಾರೆ. ಅಭಿಮಾನಿ ಬಳಗ ಕಟ್ಕೊಳ್ಳೋದು ದೊಡ್ಡವನಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿನ ಉಳಿಸ್ಕೊಳ್ಳೋದ್ರೆ ಯಾವುದೂ ಕೂಡ ಕಮ್ಮಿ ಇಲ್ಲ. ನಾನೇನು ಅಭಿಮಾನಿ ಬಳಗ ಕಟ್ಕೊಳ್ಳಿಂದ ಯಾರಿಗೂ ಹೇಳಿಲ್ಲ. ನಾನು ಜೊತೆಲಿರೋರೆಲ್ಲ ಸೇರ್ಕೊಂಡು ನನಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟವ್ರೆ. ಅವನೊಂದು ನನ್ನ ಹೆಸರು ಮೇಲೆ ಎಲ್ಲರೂ ಕೂಡ ಕೆಲಸ ಕಾರ್ಯಗಳು ಮಾಡಬೇಕು ಅಂತಾರೆ. ಇದೆಲ್ಲ ತೋರಿಸ್ತಾರಲ್ಲ. ಬೆಳಗ್ಗೆ ತಟ್ಟೆ ಎತ್ತಾರೆ ಯಾರು ಅಂತ ತೋರಿಸ್ಲಿ. ಬೆಳಗ್ಗೆ ತಟ್ಟೆ ಎತ್ತವ್ರೆ ಯಾರು? ಅದನ್ನ ಯಾರು ಹೇಳ್ಕೊಟ್ರು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಹಂಗೆಲ್ಲ ಒಂದು ತೂಕುವ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹಂಗೆಲ್ಲ ಅಡ್ಡ ದುಡ್ಡು ಸ್ಟೇಟ್ಮೆಂಟ್ನ ಜಿಲ್ಲಾಧ್ಯಕ್ಷರು ಕೂಡ ಕೊಡಬಾರ್ದು. ತಿಳ್ಕೊಳ್ಳಿ ಯಾರು ದುಡ್ಡು ಕಲೆಕ್ಷನ್ ಮಾಡ್ತಾವ್ರೆ, ಯಾವ ಬಳದವ್ರು ಕಲೆಕ್ಷನ್, ಯಾವ ಹಾಯ್ಕಂತ ತಿನ್ನೋ ಲೋಫರ್ ನನ್ನ ಮಕ್ಳು ಕಲೆಕ್ಷನ್ ಮಾಡಿ ದುಡ್ಡು ತಿನ್ಬೇಕು ದೇವ್ರ ಹೆಸರು ಹೇಳ್ಕೊಂಡು. ಯಾವೊಂದು ತಿಂತಾನೋ ಮನೆ ಉಳಿತದ? ಯಾವೊಂದು ತಿಂತಾನೋ ದುಡ್ಡು ಹೆಸರು ಹೇಳ್ಕೊಂಡು? ಅದನ್ನ ಯಾರೋ ಹೇಳೋರು ಅಂತ ಇವ್ರು ಬಸ್ ಸ್ಟೇಟ್ಮೆಂಟ್ ಕೂಡ ತಪ್ಪಲ್ವಾ? ಅದ ಕಾರಣ ನಾವು ಅವರು ಹೊಂದಾಣಿಕೆಯಲ್ಲಿ ಹೋಗ್ತೀವಿ. ಕೆಲಸ ಮಾಡ್ಕೊಂಡು ಹೋಗ್ಲಿ. ಇವ್ರು ಏನೇ ಕುತಂತ್ರ ಮಾಡೋರು ಕೂಡ ನನ್ನ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಒಂದ್ಸಲ ಮಾಡೇ ಮಾಡ್ತೀನಿ. ಅದ್ರ ಯಾವುದೋ ಕೂಡ ಸಂಶಯ ಬೇಡ. ಟಾರ್ಗೆಟ್ ಮಾಡೋರಿಗೆ ಒಂದು ವಾಕ್ಯದಲ್ಲಿ ಏನ್ ಹೇಳ್ಬೋದು? ಅವ್ರು ನಾನೇನು ಮಾಡ್ಲಿಕ್ಕಾಗಲ್ಲ. ನಾನು MLA ಆಗತಕ್ಕ ಅಸೂಯೆ ಪಡಿ, ಆಮೇಲೆ ಇನ್ನೂ ಸ್ವಲ್ಪ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಾನು MLA ಆಗತಕ್ಕ ಸ್ವಲ್ಪ ಅಸೂಯೆ ಪಡಿ. ಇನ್ನು ಆಮೇಲೆ ಹೆಂಗ್ ಜೀವನ ಮಾಡ್ತೀರೋ ಗೊತ್ತಿಲ್ಲ. ನೀವು ಬಹುಶಃ ಯಾವ ರೀತಿ ಮಲಗ್ತೀರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲೇ ಬರ್ದಿಲ್ಲ 2028 ನಾನು MLA. ಅದು ಇಲ್ಲೇ ಆಗ್ಬೋದು, ಬರ್ದೈತಲ್ಲ. ನೆಲಮಲ್ಲ ರಿಸರ್ವ್ ಕಾನ್ಫರೆನ್ಸ್ ಇರ್ಬೋದು. ಇನ್ನು ರಾಜ್ಯದಲ್ಲಿ 224 ಕ್ಷೇತ್ರ ಇವೆ. ಎಲ್ಲೋ ಒಂದ್ ಕಡೆ ಭಗವಂತ ಆಶೀರ್ವಾದ MLA ಆಗಿ ಬರ್ತೀನಿ. ಅವತ್ತು ಹೆಂಗ್ ನಿದ್ದೆ ಮಾಡ್ತೀರಾ ಅಂತ ಯೋಚನೆ ಮಾಡ್ಬೇಕು ನೀವು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಪ್ಪ. ಯಾಕೋ ಡ್ಯಾನ್ಸ್ ಹೊಡಿತೀರಾ? ಡ್ಯಾನ್ಸ್ ಮಾಡಬೇಡಿ ಕಣೆ. ಸ್ವಲ್ಪ ಸಮಾಧಾನವಾಗಿರ್ರಿ. ತಾಕತ್ತ ಬರ್ತೀನಿ, ತಲೆ ಕೆಡಿಸ್ಕೊಬೇಡಿ. ಇಷ್ಟೊಂದು ಜನಗಳು ಆಶೀರ್ವಾದ ಐತೆ. ಆ ದೇವ್ರ ಆಶೀರ್ವಾದ ನಾನು ಯಾರೇನು ಮಾಡ್ಲಿಕ್ಕಾಗಲ್ಲ. ಇದು ದುರಾಂಕಾರ ಅಂದ್ರೂ ಸರಿನೇ. ನಾನು MLA ಆಗದ ತಡೆ ಪ್ರಯತ್ನ ಮಾಡಿ. ನೀವು ನಿಮ್ಮಲ್ಲಿ ಶಕ್ತಿ ಇದ್ರೆ ನಾನು MLA ಆಗ ತಡೆ ಪ್ರಯತ್ನ ಮಾಡಿ. ನಾನು ಇವತ್ತು ಈ ಭಗವಂತ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, 28ಕ್ಕೆ MLA 224 ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಹಾಕ್ತೀನಿ. ಅದು ತಡೆ ಶಕ್ತಿ ಇದ್ರೆ ಪ್ಲಾನ್ ಮಾಡಿ ಅಲ್ಲಿ ಜನಗಳಿಗೆ ಹೋಗಿ ವಿಚಾರ ಮುಡಿಸಿ. ಈ ತರ ದೇವ್ರ ಕಾರ್ಯ ಮಾಡ್ತಾನೆ, ಜನಗಳಿಗೆಲ್ಲ ಊಟಕ್ಕೆ ಹಾಕ್ಸ್ತಾನೆ, ಅರ್ಧದಲ್ಲ ಬೆಟ್ಟಕ್ಕೆಲ್ಲ ಲೇಟ್ ಹಾಕ್ಸ್ತಾರೆ, ಜನಸಂಪರ್ಕ ಜಾಸ್ತಿ ಇದೆ ಅಂತ ಹೇಳಿಸಿ. ಅಲ್ಲಿಗಂಟ ಸ್ವಲ್ಪ ಸಮಾಧಾನ ಇರಬೇಕು ಅಂತೇಳಿ ನನ್ನ ವಿರೋಧಿಗಳಿಗೆ ನಾನು ಹೇಳ್ತಾ ಇದ್ದೀನಿ. ಇದು ನನಗಿರ್ತಕ್ಕಂಥ ಡಬಲ್ ಗುಂಡಿಗೆ. ನೀವು ಒಂದು ಕೇಟ್ ಕೊಟ್ರೆ ಇನ್ನೊಂದು ಕೆಲಸ ಮಾಡ್ತಾ ಇರ್ತದೆ. ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಿಮ್ಮ ಇಂಥವೆಲ್ಲ ನೀವು ನನ್ನ ಕೌಂಟೇ ಅಲ್ಲ. ಅಲ್ಲಿ ಅರ್ಜಿ ಕೊಡೋರು, ನನ್ನ ವಿರುದ್ಧವಾಗಿ ಮೀಡಿಯಾ ಯೂಟ್ಯೂಬಲ್ಲಿ ಹಾಕೋರು, ಇವೆಲ್ಲ ನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಾನು ಕೌಂಟೇ ಇಲ್ಲ. ಅವರು ಅದೇನೇನು ಚಾಲೆಂಜ್ ಮಾಡ್ತೀರಾ ನೀವೆಲ್ಲ ಮಾಡಿ. ನನ್ನ ಭಗವಂತ ಆಶೀರ್ವಾದ, ಜನಗಳ ಆಶೀರ್ವಾದ, ಇವರೆಲ್ಲ ಜನಗಳ ಆಶೀರ್ವಾದ ಐತೆ ಬಿಟ್ರೆ ನಿಮ್ಮ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ. ಫಸ್ಟ್ ಟೈಮ್ ಯಾವ ಅರ್ಜಿ ಕೊಟ್ಟಿದೀವಲ್ಲ ಅದು ತನಿಖೆಗೆ ಹಾಕ್ಸ್ತೀನಿ. ಯಾವೊಂದು ದುಡ್ಡು ತಗೊಂಡವನೇ ಏನು ಮಾಡೋಣ ಅಂತೇಳಿ ಅರ್ಥ ಆಯ್ತಲ್ಲ. ಅದಾದ್ಮೇಲೆ ನಿನಗೆ ಮಾನ ಮರ್ಯಾದೆ ಇದ್ರೆ ಯಾವ 2 ಆಯ್ಕೊಂಡ್ ತಿನ್ನೋ ಹೋಗೋವಲ್ಲ, ಆಯ್ಕೊಂಡ್ ತಿನ್ನೋವು. ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಟಾರ್ ಹಾಕ್ಸಕ್ ಹೇಳ್ರಿ.
ಅಲ್ಲೆಲ್ಲ ಒಳಗಡೆ ಅರವಣಿಗೆ ತಗ ಬರ್ಬೇಕಾದ್ರೆ ರೋಡಲ್ಲೆಲ್ಲ ಗುಂಡಿ 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 ಬಿದ್ದ್ಬಿಟ್ಟದೆ. ಅದನ್ನ ಮಾಡಿಸಿ ಕೇಳಿ ರಂಜನಣ್ಣ, ಅದನ್ನ ಮಾಡಿಸಿ. ಅದು ಬಿಟ್ಬಿಟ್ಟು ನನ್ನ ಮೇಲೆ ಪ್ರಯತ್ನ ಮಾಡೋದೈತಲ್ಲ, ಇದರಿಂದ ಏನು ಮಾಡ್ಲಿಕ್ಕಾಗಲ್ಲ. ಇಂಥ ಎದರ್ಕೊಳ್ಳತಕ್ಕಂಥ ಮಗನೂ ನಾನಲ್ಲ. ನಮ್ಮ ಜನಗಳು ವಿಶ್ವಾಸ ನೋಡಿ ಖುಷಿ ಪಡೋದು ಕಲ್ತ್ಕೊಂಡ್ರಿ. ಬಾ ಇಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಒಳ್ಳೆ ಮೊಸರನ್ನ, ಚಿತ್ರಾನ್ನ, ಕೊತ್ತಂಬರಿ ಸಾರು, ಜನಗಳು ದುಡ್ಡು ಎಲ್ಲಗಳೆಲ್ಲ ಸೇರ್ಕೊಂಡು ಅದನ್ನ ಮಾಡಿ ಹಾಕ್ತಾರ. ಪಾಪ ಎಲ್ಲಾರ್ದು ಒಂದೊಂಚೂರು ಉಪ್ಪು, ಸಕ್ಕರೆ, ಬೇಳೆ ಒಂದೊಂದು ಕೆಜಿ ಕೊಟ್ಟವ್ರು. ಅದಕ್ಕೆ ಊಟಕ್ಕೆ ಕೇಳ್ತಾರ. ನಾನು ಯಾವಂತ ₹1 ಕಾಸು ಇಸ್ಕೊಂಡು ಜೀವನ ಮಾಡೋಂಥ ಅವಶ್ಯಕತೆ ನನಗೂ ಇಲ್ಲ, ನನ್ನ ಸ್ನೇಹಿತರಿಗೂ ಇಲ್ಲ. ಯಾವನಾರು ಕೊಟ್ಟಿದ್ದೀನಿ ಅಂತ ಒಂದು ಮಾತು ಹೇಳಿ, ಅವತ್ತು ಇವ್ರು ಹೇಳಿ ಜಾತ ಕೆಲಸ ಹೇಳಿ ಅದು ಮಾಡಿಸ್ಕೊಂತೀನಿ.